ಮಂತ್ರಿಯಾದ ಬಳಿಕ ಕುಮಾರಸ್ವಾಮಿ ಅವರಿಗೆ ಒತ್ತಡ ಹೆಚ್ಚಾಗಿದೆ. ಹೀಗಾಗಿ ಅವರು ಆರೋಗ್ಯ ತಪಾಸಣೆಯನ್ನ ಮಾಡಿಸಿಕೊಂಡಿರಲಿಲ್ಲ. ಈ ಹಿನ್ನೆಲೆ ನಿನ್ನೆ ಸ್ವಲ್ಪ ಆಯಾಸ ಆಗಿತ್ತು. ಈಗ ಆರೋಗ್ಯವಾಗಿದ್ದಾರೆ. ತಂದೆಯ ಆರೋಗ್ಯದ ಬಗ್ಗೆ ಪುತ್ರ ನಿಖಿಲ್ ಕುಮಾರಸ್ವಾಮಿ ಮಾಹಿತಿಯನ್ನ ನೀಡಿದ್ದಾರೆ. ಕುಮಾರಸ್ವಾಮಿ ದೆಹಲಿಗೆ ತೆರಳುವುದಕ್ಕೆ ರೆಡಿ ಆಗಿದ್ದಾರೆ ಅಂತ ನಿಖಿಲ್ ಹೇಳಿದ್ದಾರೆ. ಬೆಳಗ್ಗೆನೆ ಹೋಗಬೇಕಾಗಿತ್ತು ಆಕ್ಚುಲಿ, ಆದರೆ ಅವರ ಆರೋಗ್ಯ ಸರಿ ಇಲ್ಲದೆ ಇರೋ ಕಾರಣ ಸಂಜೆ ಅವರು ದೆಹಲಿಗೆ ತೆರಳುತ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕುಮಾರಣ್ಣವರು ಆರೋಗ್ಯದಲ್ಲಿ ನಿನ್ನೆ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿತ್ತು, ಸತ್ಯ ತಾವೆಲ್ಲ ನೋಡಿದ್ದೀರಿ. ಬಟ್ ನಿನ್ನೆ ದಿನ ಅಪೋಲೋ ಜಯನಗರ ಆಸ್ಪತ್ರೆಗೆ ಹೋದ ನಂತರ ರುಟೀನ್ ಚೆಕಪ್ಪು ಭಾಳ ಒಂದು 2 ತಿಂಗಳಿಂದ ಪೆಂಡಿಂಗ್ ಇತ್ತು. ರೆಗ್ಯುಲರಾಗಿ 1.5 ತಿಂಗಳಿಗೊಂದ್ಸಲಿ ರುಟೀನ್ ಚೆಕಪ್ ಮಾಡಿಸ್ತಕ್ಕಂಥದ್ದು ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಈಗಾಗಲೇ. ಬಟ್ ಕೆಲಸ ಕಾರ್ಯಗಳು ಕೇಂದ್ರದ ಮಂತ್ರಿ ಆದ ನಂತರ ಸ್ವಲ್ಪ ಜವಾಬ್ದಾರಿಗಳು ಒತ್ತಡಗಳು ಹೆಚ್ಚಾದ ಮೇಲೆ ರುಟೀನ್ ಚೆಕಪ್ನ ಮಾಡಿಸ್ಲಿಕ್ಕಾಗಿರಲಿಲ್ಲ. ನಿನ್ನೆ ಎಲ್ಲ ರುಟೀನ್ ಚೆಕಪ್ ಆಗಿದೆ, ಯಾವುದೇ ರೀತಿ ವ್ಯತ್ಯಾಸಗಳಿಲ್ಲ. ಒಂದು ಸ್ವಲ್ಪ ಆಯಾಸ ಆಗಿದೆ. ಹೆಚ್ಚಾಗಿ ಅವರು ನಿದ್ರೆ ಮಾಡಲಿಕ್ಕೂ ಅವಕಾಶ ಆಗ್ತಾ ಇಲ್ಲ. ರೆಗ್ಯುಲರು ಟ್ರಾವೆಲಿಂಗು ಪ್ಲಸ್ಸು ಕೇಂದ್ರದ ಮಂತ್ರಿ ಆದಮೇಲೆ ಒಂದು ಸ್ವಲ್ಪ ರೆಗ್ಯುಲರಾಗಿ ವಿಷಯಗಳನ್ನ ಗ್ರಹಿಕೆ ಮಾಡ್ಕೊಳ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಒಂದು ಸ್ವಲ್ಪ ಸ್ಟ್ರೆಸ್ ಆಗಿದೆ ಬಾಡಿ ಬಿಟ್ಟರೆ. ಬೇರೆ ಇನ್ನೇನು ಹೇಳ್ಕೊಳ್ಳೋಂಥದ್ದೇನಿಲ್ಲ. ತಂದೆಯವರು ಆರೋಗ್ಯವಾಗಿದ್ದಾರೆ, ದೆಹಲಿಗೆ ಹೊರಟಿದ್ದಾರೆ ತಂದೆಯವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.